ಇಂದು ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರುವಂಥ ನಮ್ಮ ನಾಯಕರು ವಾಟಾಳ್ ನಾಗರಾಜ್ ಅವರು, ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಶಾಲೆ ಕಾಲೇಜು ಅನುದಾನಿತ ಶಾಲೆಯ ಶಿಕ್ಷಕರ ಪರವಾಗಿ ಬಂದಿರುವಂಥ ಅಧ್ಯಕ್ಷ ಆಗಿರುವಂಥ ಶಿವಪ್ಪ ಅವರು, ರಾಜಶೇಖರಣ್ಣ, ನಮ್ಮ ಜಗದೀಶಣ್ಣ ಅವರೆಲ್ಲರೂ ಈ ಚಳವಳಿಗೆ ಬಂದಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳ ಅಧೋಗತಿಯ ಪರಿಸ್ಥಿತಿಗಳನ್ನು ಇವತ್ತು ಯಾರಿಗೂ ಕಾಣದೇ ಇರುವಂಥ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು ಆಡಳಿತ ಭಾಷೆ ಕನ್ನಡದ ಅಭಿವೃದ್ಧಿಗೆ ಕನ್ನಡ ಮಾಧ್ಯಮ ಶಾಲೆಗಳು ಉಳಿಬೇಕು ಅನ್ನುವ ಆಗ್ರಹದೊಂದಿಗೆ ಅವರು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಒಬ್ಬ ದೊಡ್ಡ ಹೋರಾಟಗಾರರು ಚಳವಳಿಗೆ ಇಳಿದಂತ ತಕ್ಷಣದಲ್ಲೇ ಕನ್ನಡ ಮಾಧ್ಯಮ ಶಾಲೆಗಳಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಅನ್ನೋ ಆಗ್ರಹ ನಾನು ಈ ಜಿಲ್ಲೆಯ ಹೋರಾಟಗಾರನಾಗಿ ಮಾಡ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆಯಲ್ಲಿ 1673 ಕನ್ನಡ ಮಾಧ್ಯಮ ಶಾಲೆಗಳಿದೆ. ಅದರಲ್ಲಿ 600ಕ್ಕೂ ಹೆಚ್ಚು ಕನ್ನಡ ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿದೆ. ಎಲ್ಲ ಜನಪ್ರಿಯ ಶಾಸಕರೇ, ಎಲ್ಲರೂ ವಿಧಾನಸಭೆಯಲ್ಲಿ ಮಾತನಾಡ್ತಾರೆ. ಆದರೆ ಯಾಕೆ ಇಂತಹ ಶಾಲೆಗಳ ಅಭಿವೃದ್ಧಿ ಕಡೆಗೆ, ಎಲ್ಲ ಭಾಷೆಗಳಿಗೆ ತಾಯಿ ಭಾಷೆಯಾಗಿರುವ ಕನ್ನಡ ಭಾಷೆಯ ಉಳಿವಿನಲ್ಲಿ ಯಾಕೆ ಈ ಕೆಲಸ ಮಾಡ್ತಾ ಇದ್ದಾರೆ? ರಾಜ್ಯದ ಮುಖ್ಯಮಂತ್ರಿಗಳೇ, ಉಸ್ತುವಾರಿ ಸಚಿವರೇ, ಕನ್ನಡನೇ ಬರದೇ ಇರುವಂತಹ ಪ್ರಾಥಮಿಕ ಶಿಕ್ಷಣ ಸಚಿವರೇ, ತಕ್ಷಣ ಕನ್ನಡ ಮಾಧ್ಯಮ ಶಾಲೆಗಳ ಉಳಿಸುವ ಕೆಲಸವನ್ನ ನೀವು ಮಾಡಬೇಕು. ವಾಟಾಳ್ ನಾಗರಾಜ್ ಅವರು ಕುಮಾರ್ ನೇತೃತ್ವದಲ್ಲಿ ಅವ್ರೇನು ಆದೇಶ ಮಾಡ್ತಾರೆ ಆ ಹೋರಾಟಕ್ಕೆ ನಾವು ಸದಾ ಸಿದ್ಧವಾಗಿರ್ತೇವೆ. ಕನ್ನಡ ಶಾಲೆ ಉಳಿಲಿ ಅಂತ ಹೇಳಿ ನಾನು ಸ್ಲೋಗನ್ ಹೋಗ್ತಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ಕರ್ನಾಟಕದ ಕನ್ನಡ ಚಳುವಳಿಯಲ್ಲಿ ಕನ್ನಡದ ಶಕ್ತಿ ವಾಟಾಳ್ ನಾಗರಾಜ್ ಅವರು ಇಡೀ ರಾಜ್ಯಕ್ಕಾಗಿ ನಾಡು ನುಡಿ ಪರವಾಗಿ ನಿರಂತರವಾಗಿ ರಾಜ್ಯದ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಕನ್ನಡ ಶಾಲೆಯನ್ನು ಉಳಿಸಬೇಕು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನನಗೆ ತಿಳಿದಿರೋ ಮಟ್ಟಂತೆ ಒಂದು 1600ಕ್ಕೂ ಹೆಚ್ಚು ಶಾಲೆಗಳು ಮುಚ್ಚುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಯಾವ ಗಡಿ ಪ್ರದೇಶಗಳಿದ್ದವು ಅಲ್ಲೂ ಸಹ ಕನ್ನಡ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಇವತ್ತು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ವಾಟಾಳ್ ಪಕ್ಷ ಹಾಗೂ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಇವತ್ತು ಈ ಜಿಲ್ಲೆಯಲ್ಲಿ ಹೋರಾಟ ಮಾಡೋದ್ರ ಮೂಲಕ ಇವತ್ತು ಹಕ್ಕೊತ್ತಾಯವನ್ನು ಸರ್ಕಾರದ ಮೇಲೆ ಮಾಡ್ತಾಯಿದ್ವಿ. ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಆದ್ಯತೆ ಇಲ್ಲ, ಕನ್ನಡವನ್ನೇ ಬಳಸ್ತಾ ಇಲ್ಲ. ಇವತ್ತು ಎಲ್ಲೋದ್ರೂ ಇಂಗ್ಲೀಷ್ ಮಯ ಆಗಿದೆ. ಇಂತಹ ಸಮಯದಲ್ಲಿ ಸರ್ಕಾರಿ ಶಾಲೆಗಳು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅನ್ನೋದೇ ನಮ್ಮ ಒಂದು ಹೋರಾಟದ ಪ್ರಶ್ನೆ ಆಗಿದೆ. ಇವತ್ತು ಅದು ಅಳುಗುಳಿನ ಪ್ರಶ್ನೆಯಲ್ಲಿ ಮಾನ್ಯ ಎದುರಿಗಿದ್ದಾರೆ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿಯವರು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಗಣ್ಯ ರವಿಕುಮಾರ್ ಅವರು ಇದ್ದಾರೆ. ಅವರು ದಾಖಲೆಯನ್ನು ತಗೋಬೇಕು. ವಿಧಾನಸೌಧದಲ್ಲಿ ಇಡೀ ರಾಜ್ಯದ ಯಾರು ಶಾಸಕರು ಖಾಸಗಿ ಶಾಲೆಗಳನ್ನು ಪರ್ಯಾಯವಾಗಿ ಕನ್ನಡದ ಶಾಲೆಯನ್ನು ಕಟ್ಟಿದ್ದಾರೋ ಅಂಥ ಶಾಲೆಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟಬೇಕಾಯ್ತು. ಇವತ್ತು ಬೆಂಗಳೂರು ನಗರದಲ್ಲಿ ಹಲವಾರು ಶಾಸಕರು ಮಾಡಿದ್ದಾರೆ, ಹಲವಾರು ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ಕನ್ನಡದ ಶಾಲೆಗಳನ್ನು ಖಾಸಗಿ ಶಾಲೆಗೆ ಪೈಪೋಟಿ ನೀಡುವಂಥದ್ದನ್ನ ಮಾಡಿ ಇವತ್ತು ನಮ್ಮ ಸುತ್ತಮುತ್ತ ಖಾಸಗಿ ಶಾಲೆಗಳು ಇಲ್ಲಿರುವಂಥ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಅಂಥದ್ದನ್ನು ಚಾಲೆಂಜ್ ಆಗಿ ತಗೋಬೇಕು. ರಾಜಕೀಯ ನಿಮ್ದು ಏನೇ ಇರಲಿ, ಇವತ್ತು ಇವರಿಗೆ ಸ್ನೇಹಿತರಿಗೆ ಹಕ್ಕೊತ್ತಾಯನ ಮಾಡ್ತಾ ಇದ್ದೀನಿ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕೂಡಲೇ ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ರೆ ಇಡೀ ರಾಜ್ಯಕ್ಕೆ ಮಾದರಿ ಆಗುತ್ತೆ. ಇದು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ಕನ್ನಡ ಸೇನೆ ಕರ್ನಾಟಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.